ಯಾರೋ ಫೋನ್ ಹಾಕೊಂಡು ಯಾರು ಬಂದಿಲ್ಲ ಯಾರ ಕಡೆ ಗಾಡಿ ಬರೋ ಅಂತ ಇಲ್ಲ ಎಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಶುಭ ಹಾರೈಸಿ ಧರ್ಮಸ್ಥಳದ ಜೊತೆ ಸರ್ಕಾರ ನಮ್ಮ ಪಕ್ಷ ಇದೆ ಅಂತ ಹೇಳೋದು ಮಾತು ಹೇಳಿದ್ದಾರೆ. ಧರ್ಮಸ್ಥಳಕ್ಕೆ ಏನು ಅಪಚ ಕೊಟ್ಟವ್ರೆ ಅವ್ರು ಯಾವ ಷಡ್ಯಂತ್ರಕ್ಕೂ ನಾವು ಅವಕಾಶ ಕೊಡಲ್ಲ. ಮತ್ತೊಂದ್ರೆ ಅವ್ರ ಈಗ ಯಾವುದೇ ಹೋರಾಟದಿಂದ ಸುಮಾರು 250 ಜನ ಬಂದಿದ್ದೀವಿ ನಾವು. 350 ಕಾರು ಬಂದಿದ್ದೀವಿ.
ಎಲ್ಲರೂ ಮೊದಲ ದಯವಿಟ್ಟು ಬಂದಿದ್ದೀರಾ, ಹೆಗಡೆಯವ್ರನ್ನ ಕೂಡ ಭೇಟಿ ಮಾಡಿದ್ದೀರಾ, ಮಂಜುನಾಥನ ದರ್ಶನ ಕೂಡ ಈಗ ತಗೊಳ್ಳೋದ್ರಲ್ಲಿ ಇದ್ದೀರಾ. ಏನು ಸಂದೇಶವನ್ನು ತಗೊಂಡು ಬಂದು ಏನು ಸಂದೇಶವನ್ನು ತಲುಪಿಸಿದ್ದೀರಾ ಸರ್? ನಾನು ಮೊದಲೇ ಹೇಳಿದಂತೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಭಾಳ ಅಪಪ್ರಚಾರ, ಭಾಳ ಅಪಕೀರ್ತಿಗೊಳಿಸ್ತಕ್ಕಂಥ ಮಾತುಗಳು ಏನು ಕಿಡಿಗೇಡಿಗಳು ಮಾಡ್ತಾಯಿದ್ರು ಅದನ್ನು ಖಂಡಿಸಬೇಕು. ನನ್ನ ವಿಧಾನಸಭಾ ಕ್ಷೇತ್ರದ ಜನತೆ ಮತ್ತು ನನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರ ಜೊತೆಗೂಡಿ ಧರ್ಮಸ್ಥಳ ಛಲವನ್ನು ಹಮ್ಮಿಕೊಂಡು ವೀರೇಂದ್ರ ಹೆಗಡೆ ಅವರ ಜೊತೆ ಧರ್ಮಸ್ಥಳದ ಜೊತೆ ಮಂಜುನಾಥ ಸ್ವಾಮಿಯ ಭಕ್ತಿಯ ಜೊತೆ ಸದಾ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆ, ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೇವಕನಾಗಿ, ಶಾಸಕನಾಗಿ ನಾನು ಸದಾ ನಿಮ್ಮ ಜೊತೆಯಲ್ಲಿರ್ತೇವೆ ಅಂತಕ್ಕಂಥ ಮಾತನ್ನು ಖುದ್ದು ಅವ್ರಿಗೆ ಹೇಳಿ ಅವ್ರಿಗೆ ಧೈರ್ಯವನ್ನು ತುಂಬಿ ಅವ್ರು ಎದೆಗೊಂದಬಾರ್ದು, ನಾವೆಲ್ಲ ನಿಮ್ಮ ಜೊತೆಲಿರ್ತೀವಿ ಅಂತ ಹೇಳಲಿಕ್ಕೆ ಛಲ ಹೊಡ್ತೀವಿ ಅಂತ ಹೇಳಿದ್ದು. ಅದ್ರ ಪ್ರಕಾರ ಇವತ್ತು ಮಧ್ಯಾಹ್ನ 12:30 ಹೊರಟು 7:30 ಗಂಟೆಗೆ ಧರ್ಮಸ್ಥಳವನ್ನು ತಲುಪಿ ಇವತ್ತು ವೀರೇಂದ್ರ ಹೆಗಡೆ ಅವರ ಆಶೀರ್ವಾದವನ್ನು ಎಲ್ಲ ನಮ್ಮ ಮುಖಂಡರು, ಕಾರ್ಯಕರ್ತರು, ಜನತೆ ಪಡೆದುಕೊಂಡು ನಾವೇನು ಉದ್ದೇಶದಿಂದ ಹೊರಟಿದ್ದೋ ಆ ಉದ್ದೇಶವನ್ನು ಅವ್ರಿಗೆ ತಿಳಿಸ್ತೋ ಅವರು ತುಂಬ ಸಂತೋಷಪಟ್ಟರು. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಆದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಾನು ಕೈಗೊಂಡಿರ್ತಕ್ಕಂಥ ಛಲೋ ಬಗ್ಗೆ ಅವರಿಗೆ ತಿಳಿಸಿದಾಗ ಶುಭ ಹಾರೈಸಿ ಸರ್ಕಾರ ಮತ್ತು ನಮ್ಮ ಪಕ್ಷ ಯಾವತ್ತೂ ಧರ್ಮಸ್ಥಳದ ಜೊತೆ, ಧರ್ಮಾಧಿಕಾರಿಗಳ ಜೊತೆ ಇದೆ ಅಂತಕ್ಕಂಥ ಒಂದು ಸಂದೇಶವನ್ನು ತಿಳಿಸ್ಲಿಕ್ಕೆ ಹೇಳಿದರು. ನಾನು ಅದನ್ನು ತಿಳಿಸಿದೆ. ಅವರು ಸಂತಸಗೊಂಡರು. ಮತ್ತು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಧರ್ಮಸ್ಥಳದ ಜೊತೆ ಇದೆ ಅಂತಕ್ಕಂಥದ್ದಕ್ಕೆ ನಮಗೆ ನಂಬಿಕೆ ಇದೆ. ಅದ್ರ ಬಗ್ಗೆ ಯಾವುದೂ ಸಂಶಯ ಇಲ್ಲ. ನಾವು ನಿಮ್ಮ ಸರ್ಕಾರವನ್ನು ಸಂಪೂರ್ಣವಾಗಿ ನಂಬಿದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ಎಲ್ಲರ ಎದುರುಗಡೆ ಕೊಟ್ಟರು. ಅದರಿಂದ ನಾವು ಛಲ ಕೈಗೊಂಡಿದ್ದಕ್ಕೂ ಸಾರ್ಥಕ ಆಯಿತು. ಇದರ ಮುಖೇನ ನನ್ನ ಕ್ಷೇತ್ರದ ಮುಖಂಡರು, ಕಾರ್ಯಕರ್ತರು ಏನು ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಇರತಕ್ಕಂಥ ಭಕ್ತಿಯನ್ನು, ಗೌರವವನ್ನು, ಒಂದು ಹಿಂದೂ ಧರ್ಮದ ಬಗ್ಗೆ ಇರತಕ್ಕಂಥ ಒಂದು ಒಳ್ಳೆಯ ಗೌರವದ ಭಕ್ತಿಪೂರ್ವಕವಾದಂಥ ಇರತಕ್ಕಂಥ ಭಾವನೆಯನ್ನು ಇವತ್ತು ವ್ಯಕ್ತಪಡಿಸಿದ್ದಕ್ಕೆ ನನ್ನ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ನನ್ನ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅವರ ಸೇವಕನಾಗಿ ಮಾಡಲಿಕ್ಕೆ ಬಯಸ್ತೇನೆ. ವಿರೋಧ ಪಕ್ಷಗಳು ಹೇಳ್ತಾ ಇದ್ದು ಕಾಂಗ್ರೆಸ್ ಇದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ಕಾಂಗ್ರೆಸ್ ಇದ್ರು ನೇರ ಆರೋಪಗಳಂತ ಮಾಡ್ತಾ ಇದ್ದೀವಿ. ಇವತ್ತು ಅದೆಲ್ಲ ಅವ್ರ ಭ್ರಮೆ. ಸುಮ್ಮನೆ ಅವರು ಬರೀ ಅಪಪ್ರಚಾರ ಮಾಡ್ತಕ್ಕಂಥದ್ದು, ಇಲ್ಲ ಸಲ್ಲದನ್ನು ಹೇಳ್ತಕ್ಕಂಥದ್ದೇ ಮೊದಲಿಂದ ರೂಢಿ ಮಾಡ್ಕೊಂಬಂದವ್ರೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಇಲ್ಲ. ಕಾಂಗ್ರೆಸ್ ಪಕ್ಷ ಹೃದಯ ಸ್ಪರ್ಶಿಯಾಗಿ ಹಿಂದೂ ಧರ್ಮದ ಭಾವನೆಗಳಿಗೆ ಮತ್ತು ಮಂಜುನಾಥ ಸ್ವಾಮಿ ಇರ್ಬೋದು, ಬೇರೆ ಯಾವುದೇ ನಮ್ಮ ಹಿಂದೂ ಸಂಸ್ಕಾರ ಸಂಸ್ಕೃತಿ ಇರತಕ್ಕಂಥ ದೇವರುಗಳ ಬಗ್ಗೆ, ಎಲ್ಲ ಧರ್ಮದ ದೇವರುಗಳ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಇರತಕ್ಕಂಥ ಭಕ್ತಿ, ಗೌರವ ಬೇರೆ ಯಾವ ಪಕ್ಷಕ್ಕೂ ಇಲ್ಲ ಅಂತಕ್ಕಂಥದ್ದನ್ನು ನಾನು ಭಾಳ ಧೈರ್ಯದಿಂದ ಹೇಳ್ತೀನಿ. ಸರ್, ಕೇಸರಿ ಬಗ್ಗೆ ಕಾಮೆಂಟ್ಗಳು ಬರ್ತಾ ಇದ್ರು, ಆದರೆ ಇವತ್ತು ಕೇಸರಿ ಹಾಕ್ಕೊಂಡೇ ಧರ್ಮದ ನೆಲಕ್ಕೆ ಬಂದಿದ್ದೀರಾ. ಏನು ಸಂದೇಶ ಹೋಗುತ್ತೆ ವಿರೋಧ ಪಕ್ಷಗಳಿಗೆ? ಕೇಸರಿ ಅವ್ರ ಸೊತ್ತೇನಲ್ಲ, ಇದು ನಮ್ಮ ದೇಶದ ಒಂದು ಅಸ್ಮಿತೆಯ ಸಂಕೇತ. ಕೇಸರಿ, ಬಿಳಿ, ಹಸಿರು ನಮ್ಮ ದೇಶದ ತ್ರಿವರ್ಣ ಧ್ವಜದ ಬಾವುಟದ ಬಣ್ಣಗಳು. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬಣ್ಣ ಕೇಸರಿ, ಬಿಳಿ, ಹಸಿರು. ಕೇಸರಿ ನಮ್ಮ ಜೊತೆಲೇ ಇದೆ. ಇವರು ಸುಮ್ಮನೆ ಅದನ್ನು ಅವರು ಧಾರ್ಮಿಕವಾಗಿ ಇನ್ನೊಬ್ಬರನ್ನು ಪ್ರಚೋದನೆಗೊಳಿಸಲಿಕ್ಕೆ ಅಥವಾ ಇನ್ನೊಬ್ಬರು ಯಾರನ್ನೋ ಓಲೈಸಲಿಕ್ಕೆ ಮಾಡ್ತಾರೆ. ನಾವು ಆ ಥರದ್ದೇನಿಲ್ಲ. ಇವತ್ತು ನಾನು ಮತ್ತು ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು, ನನ್ನ ಜೊತೆ ಬಂದಿರತಕ್ಕಂಥವರೆಲ್ಲ ಮನಸ್ಫೂರ್ತಿಯಾಗಿ, ಹೃದಯ ಸ್ಪರ್ಶಿಯಾಗಿ ಮಂಜುನಾಥ ಸ್ವಾಮಿಗೆ ತಲೆಬಾಗಿ ಭಕ್ತಿಯನ್ನು ಸಮರ್ಪಿಸಲಿಕ್ಕೆ ಕೇಸರಿಯನ್ನು ಹಾಕ್ಸ್ಕೊಂಡು ಬಂದಿರೋದು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು, ಅಪಕೀರ್ತಿಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಯಾವುದು ಯಶಸ್ಸು ಗಳಿಸಲಿಕ್ಕೆ ಆ ಹುನ್ನಾರ ನಡೆಸೋರು ಯಶಸ್ಸಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದಕ್ಕೆ ಅದೇ ನಿದರ್ಶನ. ಅದೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಶಕ್ತಿ.